ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಡಿ. ಆಗ ಮಾತ್ರ ನಾವು ಹಾಕುವಂತಹ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಳಷ್ಟು ದಿನದಿಂದ ಕಾಯುತ್ತಿರುವಂತಹ ಒಂದು ರಿಸಲ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಆಗುವಂತಹದ್ದು. ಸ್ನೇಹಿತರೆ, ಇಂದು ಏಪ್ರಿಲ್ 8ರಂದು ಸೆಕೆಂಡ್ PUC ಎಕ್ಸಾಮಿನೇಷನ್ 1ರ ರಿಸಲ್ಟ್ ಇಂದು ಮಧ್ಯಾಹ್ನ 1:00 ಪ್ರಕಟವಾಗುತ್ತೆ. ನೀವು 1:00 ವೀಕ್ಷಣೆಯನ್ನು ಮಾಡ್ಬೋದು. ಸೊ ಅದನ್ನು ಯಾವ ರೀತಿಯಾಗಿ ವೀಕ್ಷಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದ್ರ ಬಗ್ಗೆ ಭಾಳಷ್ಟು ದಿನದಿಂದ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರಿ, ಅಫಿಷಿಯಲ್ ಆಗಿ ಯಾವಾಗ ರಿಸಲ್ಟ್ ಬರುತ್ತೆ ಅಂತೇಳಿ. ಸೊ ಇಂದು ಅಫಿಷಿಯಲ್ ಆಗಿ ರಿಸಲ್ಟ್ ಬಿಡುಗಡೆ ಆಗುವಂತಹದ್ದು. ಸುಮಾರು 12ರಿಂದ 12:30ವರೆಗೂ ನಿಮಗೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವರು ಏನು ಮಾಡ್ತಾರೆ, ಪ್ರೆಸ್ ಮೀಟನ್ನು ಮಾಡ್ತಾರೆ. ಅಲ್ಲಿ ಅಂಕಿ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಅದಾದ ಬಳಿಕ ನಿಮಗೆ ರಿಸಲ್ಟು 1:00 ನೀವು ವೀಕ್ಷಣೆ ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ಸೊ ಇದು ಅಫಿಷಿಯಲ್ ಆಗಿರುವಂತಹ ಒಂದು ಸರ್ಕ್ಯುಲರ್ ಆಗಿದೆ, ಮಾಧ್ಯಮ ಪ್ರಕಟಣೆ ಅಂತ ಏನಿದೆ. ಸೊ ನೀವು ನೋಡ್ಬೋದು, 2025ರ ದ್ವಿತೀಯ PUC ಪರೀಕ್ಷೆ 1ರ ದಿನಾಂಕ 1/3/2025ರಿಂದ 20/3/2025ರವರೆಗೆ ಎಕ್ಸಾಮು ನಡೆದಿತ್ತು. ಇಲ್ಲಿ ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರ್ತದೆ ಅಂತ ಹೇಳಿ ತಿಳಿಸಿದ್ದಾರೆ. ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 8/4/2025ರಂದು ಮಧ್ಯಾಹ್ನ 12:30 ಗಂಟೆಗೆ ಅಂದರೆ 12:00 ಓಕೆ. ದೆನ್ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಫಲಿತಾಂಶ ನೀವು ರಿಸಲ್ಟ್ NIC.in ನೀವು ಜಾಲತಾಣದಲ್ಲಿ ನೀವು ವೀಕ್ಷಣೆ ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಇವತ್ತು 8/4/2025ರ ಮಧ್ಯಾಹ್ನ 1:30 ಗಂಟೆಯ ನಂತರ ವೀಕ್ಷಿಸಬಹುದಾಗಿದೆ ಅಂತೇಳಿ ತಿಳಿಸಿದ್ದಾರೆ. ಓಕೆನಾ ಸ್ನೇಹಿತರೆ, ಏನಂತಂದರೆ ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ, ರಿಸಲ್ಟ್ ನಾಳೆ ಬರುತ್ತೆ ಅಂತ ಅನ್ನೋದಾದರೆ, ಅಂದರೆ ಈಗ ಇವತ್ತು 8 ಅಲ್ವಾ, ಇವತ್ತು ಬರುತ್ತೆ ಅಲ್ವಾ ರಿಸಲ್ಟು, ಅದರ ಒಂದು ಹಿಂದಿನ ಒಂದು ದಿನದಲ್ಲಿ ಗೊತ್ತಾಗುತ್ತದೆ ಅಂತ ಹೇಳಿದ್ದೆ. 7ನೇ ತಾರೀಕಿನಂದು ನಾಳೆ ಬಿಡ್ತಾರೆ ಅಂತೇಳಿ, ಅಂದರೆ ಇವತ್ತು 8ನೇ ತಾರೀಕಂದು ಬಿಡ್ತವೆ ಅಂತೇಳಿ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ ಅಂತೇಳಿ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ ನಂತರವೇ ರಿಸಲ್ಟ್ ಬಿಡುವಂಥದ್ದು. ಪ್ರತಿ ವರ್ಷ ಇದೇ ರೀತಿಯಾಗಿ ಬಿಡ್ತಾರೆ. ಓಕೆನಾ, ಡೇಟ್ ವೇರಿಯೇಷನ್ ಆಗುತ್ತೆ, ಆದರೆ ಒಂದು ಇನ್ಫಾರ್ಮೇಷನನ್ನು ನೀಡಿಬಿಟ್ಟೆ ನೆಕ್ಸ್ಟು ಮಾರನೇ ದಿನ ರಿಸಲ್ಟ್ ಬಿಡುವಂಥದ್ದು. ಇದಿಷ್ಟು ಮಾಹಿತಿ ಆಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೌ ಟು ಚೆಕ್ PUC ರಿಸಲ್ಟ್, ಅಂದರೆ PUC ರಿಸಲ್ಟ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅನ್ನೋದನ್ನು ರಿಸಲ್ಟ್ ಬಿಟ್ಟ ತಕ್ಷಣವೇ ತಿಳಿಸ್ಕೊಡ್ತೀನಿ. ಓಕೆನಾ, ಇದಿಷ್ಟು ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.